صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಅದ್. ಪೋಷಕರೇ, ಮಕ್ಕಳಿಗೆ ಹೊಡೆಯುವಂತಹ ಸಂದರ್ಭದಲ್ಲಿ ಇಲ್ಲಿಗೆ ಹೊಡೆಯದಿರಿ. ಇಲ್ಲಿ ಮಕ್ಕಳಿಗೆ ನೀವು ಹೊಡೆಯಿರಿ ಎಂದು ಅಲ್ಲ ನಾನು ಹೇಳಿದ್ದು. ಕೆಲವೊಮ್ಮೆ ಮಕ್ಕಳಿಗೆ ಹೊಡೆಯುವಂತಹ ಸನ್ನಿವೇಶ ನಿಮಗೆ ಬರಬಹುದು. ಎಷ್ಟು ಹೇಳಿದರೂ ಕೇಳದಂತಹ ಸಂದರ್ಭದಲ್ಲಿ ಹೊಡೆಯಬೇಕು. ಆ ರೀತಿ ನೀವು ಹೊಡೆಯುವಂತಹ ಸಂದರ್ಭದಲ್ಲಿ ಈ ರೀತಿ ಇಲ್ಲಿಗೆ ಹೊಡೆಯದಿರಿ. ಇಮಾಮ್ ಬುಖಾರಿ ಹಾಗೂ ಮುಸ್ಲಿಂ ರಲಿಯಲ್ಲಾಹು ಅನ್ಹುಮಾರವರು ವರದಿ ಮಾಡಿದಂತಹ ಹದೀಸ್, ಅಬಿ ಹುರೈರಾ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಇಜಾ ಕಾತಲ ಅಹದುಕುಂ ಫಲ್ಯತಜನ್ನಬಿಲ್ ವಜ್ಹ. ನೀವು ಇಬ್ಬರು ಪರಸ್ಪರ ಜಗಳವನ್ನು ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮೊಂದಿಗೆ ಜಗಳಕ್ಕೆ ಬಂದಂತಹ ಆ ವ್ಯಕ್ತಿಯ ಮುಖಕ್ಕೆ ನೀವು ಹೊಡೆಯದಿರಿ ಎಂದು. ಇಲ್ಲಿ ಕೇವಲ ಜಗಳ ಮಾಡುವಂತಹ ಸಂದರ್ಭದಲ್ಲಿ ಮಾತ್ರವಲ್ಲ, ಪೋಷಕರು ಮಕ್ಕಳಿಗೆ ಹೊಡೆಯುವಂತಹ ಸಂದರ್ಭದಲ್ಲಿ ಮುಖಕ್ಕೆ ಹೊಡೆಯಬಾರದು. ಅದೇ ರೀತಿ ಪತಿ ಪತ್ನಿಯರ ನಡುವೆಯೂ ಕೂಡ ಈ ರೀತಿಯಾದಂತಹ ಮುಖಕ್ಕೆ ಹೊಡೆಯುವಂತಹ ಸ್ವಭಾವ ಇರಬಾರದು. ಕಾರಣ, ಮುಖ ಎಂದು ಹೇಳುವಾಗ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅತಿ ಹೆಚ್ಚು ಪ್ರೀತಿಯಿಂದ, ಅದೇ ರೀತಿ ಅತಿ ಹೆಚ್ಚು ಸೌಂದರ್ಯವನ್ನು ಕಾಪಾಡಿಕೊಳ್ಳುವಂತಹ, ಸೂಕ್ಷ್ಮತೆಯಿಂದ ನೋಡಿಕೊಳ್ಳುವಂತಹ ಒಂದು ಸ್ಥಳವಾಗಿದೆ ಮುಖ ಎಂಬುದು. ಆದ್ದರಿಂದ ಆ ಮುಖಕ್ಕೆ ಹೊಡೆಯುವುದು ಮನುಷ್ಯನಿಗೆ ಅಷ್ಟಕ್ಕೂ ಹೀಯಾಳಿಸಿದಂತಹ ಒಂದು ರೀತಿಯಾಗಿದೆ. ಆದ್ದರಿಂದ ಆ ರೀತಿ ಮುಖಕ್ಕೆ ಹೊಡೆಯುವಂತಹ ಒಂದು ಸ್ವಭಾವ ನಿಮ್ಮಲ್ಲಿರಬಾರದು. ಅದು ನಿಮ್ಮ ಎಷ್ಟೇ ದೊಡ್ಡ ಶತ್ರುವಾದರೂ ಕೂಡ ಆತನಿಗೆ ನೀವು ಮುಖಕ್ಕೆ ಹೊಡೆಯುವಂತಹ ಒಂದು ಸ್ವಭಾವ ಇರಬಾರದು. ನಮ್ಮಲ್ಲಿ ಅತಿಯಾಗಿ ಈ ಸ್ವಭಾವ ಕಾಣುವುದರಿಂದ ಯಾರೂ ಕೂಡ ಇನ್ನು ಮುಂದೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಯಾರಿಗೂ ಕೂಡ ಮುಖಕ್ಕೆ ಹೊಡೆಯುವಂತಹ ಸ್ವಭಾವ ನಿಮ್ಮಲ್ಲಿರಬಾರದು. ಅಲ್ಲಾಹನು ಆ ರೀತಿಯಾದಂತಹ ದುಷ್ಟ ಸ್ವಭಾವದಿಂದ ನಮ್ಮನ್ನು ಸಂರಕ್ಷಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.